ಪಾಲಿಕೆಗೆ ಇದೀಗ ಹೊಸ ಟೆನ್ಷನ್ ಶುರುವಾಗಿದೆ. 52 ಹೊಸ ಇಂದಿರಾ ಕ್ಯಾಂಟೀನ್ಗಳಿಗೆ ಯಾರು ಏಜೆನ್ಸಿಗಳು ಬರ್ತಾ ಇಲ್ಲ. ನಾ ಪ್ರೆಸೆಂಟ್ ಈಗ ಕಾರ್ಪೊರೇಷನ್ ಹತ್ತಿರದ ಒಂದು ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿದ್ದೇನೆ. ಯಾಕಂದರೆ ಸಿದ್ದರಾಮಯ್ಯ ಅವರು ಒಂದು ಕಡೆ 52 ಇಂದಿರಾ ಕ್ಯಾಂಟೀನ್ಗಳು ಘೋಷಣೆ ಮಾಡಿದರು, ಅಂದರೆ ಹೊಸ ಇಂದಿರಾ ಕ್ಯಾಂಟೀನ್ಗಳು ಘೋಷಣೆ ಮಾಡಿದರು. ಬಟ್ ಇದೀಗ ಟೆಂಡರ್ದಾರರು ಯಾರೂ ಬರ್ತಿಲ್ಲ. ಹೀಗಾಗಿ BBMPಯ ಅಧಿಕಾರಿಗಳಿಗೆ ಟೆನ್ಷನ್ ಶುರುವಾಗಿದೆ. ಯಾಕಂದರೆ 52 ಇಂದಿರಾ ಕ್ಯಾಂಟೀನ್ಗಳು ಓಪನ್ ಮಾಡಬೇಕು, ಅಲ್ಲಿ ಸಹ ಜನಸಾಮಾನ್ಯರಿಗೆ ಒಂದು 3 ಊಟ ಕೊಡಬೇಕು ಎಂಬುದು ಒಂದು ಕಡೆ ಸಿದ್ದರಾಮಯ್ಯ ಅವರ ಕನಸಿನ ಕೂಸು. ಬಟ್ ಇದೀಗ ಟೆಂಡರ್ದಾರರು ಏಜೆನ್ಸಿಗಳು ಯಾರೂ ಮುಂದೆ ಬರ್ತಿಲ್ಲ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಲು. ಇದೀಗ BBMP ಅಧಿಕಾರಿಗಳು ಒಂದು ಕಡೆ ಟೆನ್ಷನ್ ಶುರುವಾಗಿದೆ. ಏನು ಮಾಡಬೇಕು ಎಂಬುದು ಒಂದು ಕಡೆ ಅಧಿಕಾರಿಗಳು ಸಭೆ ಮಾಡ್ತಿದ್ದಾರೆ. ಏನಾದರೂ ಈ ಟೆಂಡರ್ದಲ್ಲಿ ಏನಾದರೂ ಸಡಿಲಿಕೆ ಮಾಡಬೇಕಾ, ಕೆಲವೊಂದು ಮಾರ್ಗಸೂಚಿಯನ್ನು ಏನಾದರೂ ಸಡಿಲಿಕೆ ಮಾಡಬೇಕಾ ಎಂಬುದು ಒಂದು ಕಡೆ ಚರ್ಚೆ ಮಾಡ್ತಿದ್ದಾರೆ. ಸಭೆಯಲ್ಲಿ ಸಹ ಡಿಸ್ಕಷನ್ ಆಗಿದೆ. ಏನಾದರೂ ಹಣದಲ್ಲಿ ವ್ಯತ್ಯಾಸ ಏನಾದರೂ ಕಡಿಮೆ ಮಾಡಬೇಕಾ ಎಂಬುದು ಅದು ಸಹ ಏನು ಮಾತುಕತೆ ಶುರುವಾಗಿದೆ. ಯಾಕಂದರೆ ಹಲವಾರು ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗ್ತಿದ್ವಿ, ಸರಿಯಾಗಿ ಊಟ ಸಿಗ್ತಿಲ್ಲ. ಮತ್ತೊಂದು ಕಡೆ ಕೆಲವೊಂದು ಹೊಸ ಮನೆಗಳು ಸಹ ಇನ್ನೂ ಕೆಲವೊಂದು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಇನ್ನೂ ಅಳವಡಿಕೆ ಆಗಿಲ್ಲ. ಇದರ ನಡುವೆ ಇದೀಗ 52 ಹೊಸ ಇಂದಿರಾ ಕ್ಯಾಂಟೀನ್ಗಳಿಗೆ ಯಾರು ಟೆಂಡರ್ದಾರರು ಬರ್ತಿಲ್ಲ ಎಂಬುದು ಒಂದು ಕಡೆ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಪಾಲಿಕೆ ಅಧಿಕಾರಿಗಳು ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಇಂದಿರಾ ಕ್ಯಾಂಟೀನ್ಗಳಿದ್ದಾವೆ ಅವಕ್ಕೆ ಏನಾದರೂ ಟೆಂಡರ್ದಾರಿಗೆ ಏನಾದರೂ ಸಡಿಲಿಕೆ ಮಾಡಬೇಕಾ ಎಂಬುದು ಒಂದು ಕಡೆ ಪ್ರಶ್ನೆ ಮಾಡ್ತಿದ್ದಾರೆ. ಅಧಿಕಾರಿಗಳು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ 2ನೇ ಟೆಂಡರ್ ಕರೆದಿದ್ದಾರೆ. ಆ ಟೆಂಡರ್ದಲ್ಲಿ ಏನೆಲ್ಲ ಸಡಿಲಿಕೆ ಮಾಡ್ತಾರೆ ಎಂಬುದು ಒಂದು ಕಡೆ ಮಾಧ್ಯಮದ ಮೂಲಕ ಸ್ಪಷ್ಟೀಕರಣ ಕೊಡಲು BBMP ಅಧಿಕಾರಿಗಳು ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಾಲಿಕೆಗೆ ಇದೀಗ ಹೊಸ ಟೆನ್ಷನ್ ಶುರುವಾಗಿದೆ. 52 ಹೊಸ ಇಂದಿರಾ ಕ್ಯಾಂಟೀನ್ಗಳಿಗೆ ಯಾರೂ ಏಜೆನ್ಸಿಗಳು ಬರ್ತಾ ಇಲ್ಲ. ನಾ ಪ್ರೆಸೆಂಟ್ ಈಗ ಕಾರ್ಪೊರೇಷನ್ ಹತ್ತಿರದ ಒಂದು ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿದ್ದೇನೆ. ಯಾಕಂದರೆ ಸಿದ್ದರಾಮಯ್ಯ ಅವರು ಒಂದು ಕಡೆ 52 ಇಂದಿರಾ ಕ್ಯಾಂಟೀನ್ಗಳು ಘೋಷಣೆ ಮಾಡಿದರು, ಅಂದರೆ ಹೊಸ ಇಂದಿರಾ ಕ್ಯಾಂಟೀನ್ಗಳು ಘೋಷಣೆ ಮಾಡಿದರು. ಬಟ್ ಇದೀಗ ಟೆಂಡರ್ದಾರರು ಯಾರೂ ಬರ್ತಿಲ್ಲ. ಹೀಗಾಗಿ BBMPಯ ಅಧಿಕಾರಿಗಳಿಗೆ ಟೆನ್ಷನ್ ಶುರುವಾಗಿದೆ. ಯಾಕಂದರೆ 52 ಇಂದಿರಾ ಕ್ಯಾಂಟೀನ್ಗಳು ಓಪನ್ ಮಾಡಬೇಕು, ಅಲ್ಲಿ ಸಹ ಜನಸಾಮಾನ್ಯರಿಗೆ ಒಂದು 3 ಊಟ ಕೊಡಬೇಕು ಎಂಬುದು ಒಂದು ಕಡೆ ಸಿದ್ದರಾಮಯ್ಯ ಅವರ ಕನಸಿನ ಕೂಸು. ಬಟ್ ಇದೀಗ ಟೆಂಡರ್ದಾರರು ಏಜೆನ್ಸಿಗಳು ಯಾರೂ ಮುಂದೆ ಬರ್ತಿಲ್ಲ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಲು. ಇದೀಗ BBMP ಅಧಿಕಾರಿಗಳು ಒಂದು ಕಡೆ ಟೆನ್ಷನ್ ಶುರುವಾಗಿದೆ. ಏನು ಮಾಡಬೇಕು ಎಂಬುದು ಒಂದು ಕಡೆ ಅಧಿಕಾರಿಗಳು ಸಭೆ ಮಾಡ್ತಿದ್ದಾರೆ. ಏನಾದರೂ ಈ ಟೆಂಡರ್ದಲ್ಲಿ ಏನಾದರೂ ಸಡಿಲಿಕೆ ಮಾಡಬೇಕಾ, ಕೆಲವೊಂದು ಮಾರ್ಗಸೂಚಿಯನ್ನು ಏನಾದರೂ ಸಡಿಲಿಕೆ ಮಾಡಬೇಕಾ ಎಂಬುದು ಒಂದು ಕಡೆ ಚರ್ಚೆ ಮಾಡ್ತಿದ್ದಾರೆ. ಸಭೆಯಲ್ಲಿ ಸಹ ಡಿಸ್ಕಷನ್ ಆಗಿದೆ. ಏನಾದರೂ ಹಣದಲ್ಲಿ ವ್ಯತ್ಯಾಸ ಏನಾದರೂ ಕಡಿಮೆ ಮಾಡಬೇಕಾ ಎಂಬುದು ಅದು ಸಹ ಏನು ಮಾತುಕತೆ ಶುರುವಾಗಿದೆ. ಯಾಕಂದರೆ ಹಲವಾರು ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗ್ತಿದ್ವಿ, ಸರಿಯಾಗಿ ಊಟ ಸಿಗ್ತಿಲ್ಲ. ಮತ್ತೊಂದು ಕಡೆ ಕೆಲವೊಂದು ಹೊಸ ಮನೆಗಳು ಸಹ ಇನ್ನೂ ಕೆಲವೊಂದು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಇನ್ನೂ ಅಳವಡಿಕೆ ಆಗಿಲ್ಲ. ಇದರ ನಡುವೆ ಇದೀಗ 52 ಹೊಸ ಇಂದಿರಾ ಕ್ಯಾಂಟೀನ್ಗಳಿಗೆ ಯಾರು ಟೆಂಡರ್ದಾರರು ಬರ್ತಿಲ್ಲ ಎಂಬುದು ಒಂದು ಕಡೆ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಪಾಲಿಕೆ ಅಧಿಕಾರಿಗಳು ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಇಂದಿರಾ ಕ್ಯಾಂಟೀನ್ಗಳಿದ್ದಾವೆ ಅವಕ್ಕೆ ಏನಾದರೂ ಟೆಂಡರ್ದಾರಿಗೆ ಏನಾದರೂ ಸಡಿಲಿಕೆ ಮಾಡಬೇಕಾ ಎಂಬುದು ಒಂದು ಕಡೆ ಪ್ರಶ್ನೆ ಮಾಡ್ತಿದ್ದಾರೆ. ಅಧಿಕಾರಿಗಳು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ 2ನೇ ಟೆಂಡರ್ ಕರೆದಿದ್ದಾರೆ. ಆ ಟೆಂಡರ್ದಲ್ಲಿ ಏನೆಲ್ಲ ಸಡಿಲಿಕೆ ಮಾಡ್ತಾರೆ ಎಂಬುದು ಒಂದು ಕಡೆ ಮಾಧ್ಯಮದ ಮೂಲಕ ಸ್ಪಷ್ಟೀಕರಣ ಕೊಡಲು BBMP ಅಧಿಕಾರಿಗಳು ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಾಲಿಕೆಗೆ ಇದೀಗ ಹೊಸ ಟೆನ್ಷನ್ ಶುರುವಾಗಿದೆ. 52 ಹೊಸ ಇಂದಿರಾ ಕ್ಯಾಂಟೀನ್ಗಳಿಗೆ ಯಾರೂ
ಏಜೆನ್ಸಿಗಳು ಬರ್ತಾ ಇಲ್ಲ. ನಾ ಪ್ರೆಸೆಂಟ್ ಈಗ ಕಾರ್ಪೊರೇಷನ್ ಹತ್ತಿರದ ಒಂದು ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿದ್ದೇನೆ. ಯಾಕಂದರೆ ಸಿದ್ದರಾಮಯ್ಯ ಅವರು ಒಂದು ಕಡೆ 52 ಇಂದಿರಾ ಕ್ಯಾಂಟೀನ್ಗಳು ಘೋಷಣೆ ಮಾಡಿದರು, ಅಂದರೆ ಹೊಸ ಇಂದಿರಾ ಕ್ಯಾಂಟೀನ್ಗಳು ಘೋಷಣೆ ಮಾಡಿದರು. ಬಟ್ ಇದೀಗ ಟೆಂಡರ್ದಾರರು ಯಾರೂ ಬರ್ತಿಲ್ಲ. ಹೀಗಾಗಿ BBMPಯ ಅಧಿಕಾರಿಗಳಿಗೆ ಟೆನ್ಷನ್ ಶುರುವಾಗಿದೆ. ಯಾಕಂದರೆ 52 ಇಂದಿರಾ ಕ್ಯಾಂಟೀನ್ಗಳು ಓಪನ್ ಮಾಡಬೇಕು, ಅಲ್ಲಿ ಸಹ ಜನಸಾಮಾನ್ಯರಿಗೆ ಒಂದು 3 ಊಟ ಕೊಡಬೇಕು ಎಂಬುದು ಒಂದು ಕಡೆ ಸಿದ್ದರಾಮಯ್ಯ ಅವರ ಕನಸಿನ ಕೂಸು. ಬಟ್ ಇದೀಗ ಟೆಂಡರ್ದಾರರು ಏಜೆನ್ಸಿಗಳು ಯಾರೂ ಮುಂದೆ ಬರ್ತಿಲ್ಲ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಲು. ಇದೀಗ BBMP ಅಧಿಕಾರಿಗಳು ಒಂದು ಕಡೆ ಟೆನ್ಷನ್ ಶುರುವಾಗಿದೆ. ಏನು ಮಾಡಬೇಕು ಎಂಬುದು ಒಂದು ಕಡೆ ಅಧಿಕಾರಿಗಳು ಸಭೆ ಮಾಡ್ತಿದ್ದಾರೆ. ಏನಾದರೂ ಈ ಟೆಂಡರ್ದಲ್ಲಿ ಏನಾದರೂ ಸಡಿಲಿಕೆ ಮಾಡಬೇಕಾ, ಕೆಲವೊಂದು ಮಾರ್ಗಸೂಚಿಯನ್ನು ಏನಾದರೂ ಸಡಿಲಿಕೆ ಮಾಡಬೇಕಾ ಎಂಬುದು ಒಂದು ಕಡೆ ಚರ್ಚೆ ಮಾಡ್ತಿದ್ದಾರೆ. ಸಭೆಯಲ್ಲಿ ಸಹ ಡಿಸ್ಕಷನ್ ಆಗಿದೆ. ಏನಾದರೂ ಹಣದಲ್ಲಿ ವ್ಯತ್ಯಾಸ ಏನಾದರೂ ಕಡಿಮೆ ಮಾಡಬೇಕಾ ಎಂಬುದು ಅದು ಸಹ ಏನು ಮಾತುಕತೆ ಶುರುವಾಗಿದೆ. ಯಾಕಂದರೆ ಹಲವಾರು ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗ್ತಿದ್ವಿ, ಸರಿಯಾಗಿ ಊಟ ಸಿಗ್ತಿಲ್ಲ. ಮತ್ತೊಂದು ಕಡೆ ಕೆಲವೊಂದು ಹೊಸ ಮನೆಗಳು ಸಹ ಇನ್ನೂ ಕೆಲವೊಂದು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಇನ್ನೂ ಅಳವಡಿಕೆ ಆಗಿಲ್ಲ. ಇದರ ನಡುವೆ ಇದೀಗ 52 ಹೊಸ ಇಂದಿರಾ ಕ್ಯಾಂಟೀನ್ಗಳಿಗೆ ಯಾರು ಟೆಂಡರ್ದಾರರು ಬರ್ತಿಲ್ಲ ಎಂಬುದು ಒಂದು ಕಡೆ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಪಾಲಿಕೆ ಅಧಿಕಾರಿಗಳು ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಇಂದಿರಾ ಕ್ಯಾಂಟೀನ್ಗಳಿದ್ದಾವೆ ಅವಕ್ಕೆ ಏನಾದರೂ ಟೆಂಡರ್ದಾರಿಗೆ ಏನಾದರೂ ಸಡಿಲಿಕೆ ಮಾಡಬೇಕಾ ಎಂಬುದು ಒಂದು ಕಡೆ ಪ್ರಶ್ನೆ ಮಾಡ್ತಿದ್ದಾರೆ. ಅಧಿಕಾರಿಗಳು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ 2ನೇ ಟೆಂಡರ್ ಕರೆದಿದ್ದಾರೆ. ಆ ಟೆಂಡರ್ದಲ್ಲಿ ಏನೆಲ್ಲ ಸಡಿಲಿಕೆ ಮಾಡ್ತಾರೆ ಎಂಬುದು ಒಂದು ಕಡೆ ಮಾಧ್ಯಮದ ಮೂಲಕ ಸ್ಪಷ್ಟೀಕರಣ ಕೊಡಲು BBMP ಅಧಿಕಾರಿಗಳು ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಾಲಿಕೆಗೆ ಇದೀಗ ಹೊಸ ಟೆನ್ಷನ್ ಶುರುವಾಗಿದೆ. 52 ಹೊಸ ಇಂದಿರಾ ಕ್ಯಾಂಟೀನ್ಗಳಿಗೆ ಯಾರೂ ಏಜೆನ್ಸಿಗಳು ಬರ್ತಾ ಇಲ್ಲ. ನಾ ಪ್ರೆಸೆಂಟ್ ಈಗ ಕಾರ್ಪೊರೇಷನ್ ಹತ್ತಿರದ ಒಂದು ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿದ್ದೇನೆ. ಯಾಕಂದರೆ ಸಿದ್ದರಾಮಯ್ಯ ಅವರು ಒಂದು ಕಡೆ 52 ಇಂದಿರಾ ಕ್ಯಾಂಟೀನ್ಗಳು ಘೋಷಣೆ ಮಾಡಿದರು, ಅಂದರೆ ಹೊಸ ಇಂದಿರಾ ಕ್ಯಾಂಟೀನ್ಗಳು ಘೋಷಣೆ ಮಾಡಿದರು. ಬಟ್ ಇದೀಗ ಟೆಂಡರ್ದಾರರು ಯಾರೂ ಬರ್ತಿಲ್ಲ. ಹೀಗಾಗಿ BBMPಯ ಅಧಿಕಾರಿಗಳಿಗೆ ಟೆನ್ಷನ್ ಶುರುವಾಗಿದೆ. ಯಾಕಂದರೆ 52 ಇಂದಿರಾ ಕ್ಯಾಂಟೀನ್ಗಳು ಓಪನ್ ಮಾಡಬೇಕು, ಅಲ್ಲಿ ಸಹ ಜನಸಾಮಾನ್ಯರಿಗೆ ಒಂದು 3 ಊಟ ಕೊಡಬೇಕು ಎಂಬುದು ಒಂದು ಕಡೆ ಸಿದ್ದರಾಮಯ್ಯ ಅವರ ಕನಸಿನ ಕೂಸು. ಬಟ್ ಇದೀಗ ಟೆಂಡರ್ದಾರರು ಏಜೆನ್ಸಿಗಳು ಯಾರೂ ಮುಂದೆ ಬರ್ತಿಲ್ಲ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಲು. ಇದೀಗ BBMP ಅಧಿಕಾರಿಗಳು ಒಂದು ಕಡೆ ಟೆನ್ಷನ್ ಶುರುವಾಗಿದೆ. ಏನು ಮಾಡಬೇಕು ಎಂಬುದು ಒಂದು ಕಡೆ ಅಧಿಕಾರಿಗಳು ಸಭೆ ಮಾಡ್ತಿದ್ದಾರೆ. ಏನಾದರೂ ಈ ಟೆಂಡರ್ದಲ್ಲಿ ಏನಾದರೂ ಸಡಿಲಿಕೆ ಮಾಡಬೇಕಾ, ಕೆಲವೊಂದು ಮಾರ್ಗಸೂಚಿಯನ್ನು ಏನಾದರೂ ಸಡಿಲಿಕೆ ಮಾಡಬೇಕಾ ಎಂಬುದು ಒಂದು ಕಡೆ ಚರ್ಚೆ ಮಾಡ್ತಿದ್ದಾರೆ. ಸಭೆಯಲ್ಲಿ ಸಹ ಡಿಸ್ಕಷನ್ ಆಗಿದೆ. ಏನಾದರೂ ಹಣದಲ್ಲಿ ವ್ಯತ್ಯಾಸ ಏನಾದರೂ ಕಡಿಮೆ ಮಾಡಬೇಕಾ ಎಂಬುದು ಅದು ಸಹ ಏನು ಮಾತುಕತೆ ಶುರುವಾಗಿದೆ. ಯಾಕಂದರೆ ಹಲವಾರು ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗ್ತಿದ್ವಿ, ಸರಿಯಾಗಿ ಊಟ ಸಿಗ್ತಿಲ್ಲ. ಮತ್ತೊಂದು ಕಡೆ ಕೆಲವೊಂದು ಹೊಸ ಮನೆಗಳು ಸಹ ಇನ್ನೂ ಕೆಲವೊಂದು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಇನ್ನೂ ಅಳವಡಿಕೆ ಆಗಿಲ್ಲ. ಇದರ ನಡುವೆ ಇದೀಗ 52 ಹೊಸ ಇಂದಿರಾ ಕ್ಯಾಂಟೀನ್ಗಳಿಗೆ ಯಾರು ಟೆಂಡರ್ದಾರರು ಬರ್ತಿಲ್ಲ ಎಂಬುದು ಒಂದು ಕಡೆ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಪಾಲಿಕೆ ಅಧಿಕಾರಿಗಳು ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಇಂದಿರಾ ಕ್ಯಾಂಟೀನ್ಗಳಿದ್ದಾವೆ ಅವಕ್ಕೆ ಏನಾದರೂ ಟೆಂಡರ್ದಾರಿಗೆ ಏನಾದರೂ ಸಡಿಲಿಕೆ ಮಾಡಬೇಕಾ ಎಂಬುದು ಒಂದು ಕಡೆ ಪ್ರಶ್ನೆ ಮಾಡ್ತಿದ್ದಾರೆ. ಅಧಿಕಾರಿಗಳು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ 2ನೇ ಟೆಂಡರ್ ಕರೆದಿದ್ದಾರೆ. ಆ ಟೆಂಡರ್ದಲ್ಲಿ ಏನೆಲ್ಲ ಸಡಿಲಿಕೆ ಮಾಡ್ತಾರೆ ಎಂಬುದು ಒಂದು ಕಡೆ ಮಾಧ್ಯಮದ ಮೂಲಕ ಸ್ಪಷ್ಟೀಕರಣ ಕೊಡಲು BBMP ಅಧಿಕಾರಿಗಳು ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.